ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮತ್ತೆ ಹಿಜಾಬ್ ಅನ್ನು ಧರಿಸೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಇದೀಗ ಮತ್ತೆ ಹಿಜಾಬ್ ಧರಿಸೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು, ಸರ್ಕಾರದ ಹಿಜಾಬ್ ನಡೆಗೆ ಬಿಜೆಪಿ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯನವರಿಗೆ ಶನಿವಾರ ನೋಡಿದ್ರೆ ಆಗಲ್ಲ, ಬೋಟ್ ಇಟ್ಕೊಂಡ್ರೆ ಸಿಎಂಗೆ ಆಗಲ್ಲ. ಇದೊಂದು ಮುಸ್ಲಿಮರ ಅತಿಯಾದ ಓಲೈಕೆ ಆಯಿತು ಅಂತ ವಿಪಕ್ಷ ನಾಯಕ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಕೇಸರಿ ಶಾಲು ಹಾಕಿದ್ರೆ ಕೈ ಮುಗಿತೀರಾ ನೀವು? ಶಾಲೆ ಶಿಕ್ಷಣದ ವಿಚಾರದಲ್ಲಿ ನಿಮ್ಗೆ ಕೇಸರಿ ಬೇಡ, ಹಿಂದೂ ವಿರೋಧಿ ಸರ್ಕಾರ ಇದು ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಶಾಲೆಗಳಲ್ಲಿ ಮತ್ತೆ ಹಿಜಾಬ್ ಅನ್ನ ಧರಿಸಬಹುದು, ಜೊತೆಗೆ ರುದ್ರಾಕ್ಷಿಯನ್ನ ಕೂಡ ಹಾಕಬಹುದು, ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಬಳಕೆ ಮಾಡಬಹುದು, ಜನಿವಾರ ಶಿವದಾರವನ್ನ ಕೂಡ ಹಾಕಬಹುದು ಅಂತ ರಾಜ್ಯ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಭರಪೂರ ಅವಕಾಶಗಳು, ಹಿಂದೂಗಳನ್ನು ಕಡೆಗಣಿಸೋದು, ಹಿಂದೂಗಳಿಗೆ ಅವಮಾನ ಮಾಡುವಂಥದ್ದು, ಜನವಾರ ಕಂಡ್ರೆ ಆಗಲ್ಲ, ಬಟ್ಟಿಟ್ಕೊಂಡ್ರೆ ಆಗಲ್ಲ, ದೇವಸ್ಥಾನಕ್ಕೆ ಹೋದರೆ ಆಗಲ್ಲ. ಆದರೆ ಮುಲ್ಲಾಗಳ ಮೇಲೆ ಮಾತ್ರ ಭಾಳ ಪ್ರೀತಿ. ಇವತ್ತು ಹಿಜಾಬನ್ನು ಮತ್ತೆ ತಂದಿರೋವಂಥದ್ದು, ನಮ್ಮ ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿದ್ರಿ, ಮತ್ತೆ ತಂದಿರೋವಂಥದ್ದು ವೋಟ್ ಬ್ಯಾಂಕ್. ಇದು ಮುಸ್ಲಿಮರ ಅತಿಯಾದ ಓಲೈಕೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಈ ಥರ ಓಲೈಕೆ ಮಾಡಿ ಮನೆ ಸೇರಿದ್ದಾಳೆ, ಸ್ವತಃ ಸೋತೋಗಿದೆ. ಸ್ಟಾಲಿನ್ ಹಿಂದೂಗಳನ್ನ ಬೈದು ಸ್ಟಾಲಿನ್ ಸೋತೋದ. ಕೇರಳದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಹಿಂದೂಗಳ ಬಗ್ಗೆ ಕಡಿಮೆಗಂಡು ಅವರು ಹೋದ. ಯಾರ್ಯಾರು ಹಿಂದೂಗಳನ್ನು ಈ ಥರ ಟೀಕೆ ಮಾಡ್ತಾರೋ, ಅವ್ರಿಗೆ ಅನ್ಯಾಯ ಮಾಡ್ತಾರೋ, ಇಡೀ ಹಿಂದೂ ಸಮುದಾಯ ಒಟ್ಟಾಗಿ ನಿಂತು ಅವ್ರಿಗೆ ಬುದ್ಧಿ ಕಲಿಸ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಸರಿಯಾದಂಥ ಪಾಠ ಕಲಿಸ್ತಾರೆ. ಹಿಂದೂ ವಿರೋಧಿ ಸರ್ಕಾರ ಇದು. ಹಿಂದೂಗಳಿಗೆ ದ್ರೋಹ ಬೈತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾತ್ರ ಮೊನ್ನೆ ಪೂರ್ತಿ ಸುಮಾರು 800 ಕೋಟಿ 900 ಕೋಟಿ ಅನುದಾನ ಕೊಟ್ಟರು.